ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ರ ಹುಟ್ಟುಹಬ್ಬದ ಸಂಭ್ರಮ 48ನೇ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ ದರ್ಶನ್. ಅಭಿಮಾನಿಗಳು ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪತಿ ಜೊತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅನೇಕ ದೇಗುಲಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ಗೆ ಇವತ್ತು 48ನೇ ಹುಟ್ಟುಹಬ್ಬ. ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಬಂದ ನಂತರದಲ್ಲಿ ಇದೀಗ ಕೊಂಚ ನಿರಾಳರಾಗಿದ್ದಾರೆ. ಒಂದೊಂದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫಂಕ್ಷನ್ಗಳಿಗೆ ಹೋಗೋದು, ಸಿನಿಮಾ ಚಟುವಟಿಕೆಗಳಲ್ಲಿ ಹಂತ ಹಂತವಾಗಿ ಭಾಗಿಯಾಗೋದು. ಅಭಿಮಾನಿಗಳಿಗೆ ಮುಂಚೆನೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡ್ತಿಲ್ಲ ಆರೋಗ್ಯ ಕಾರಣದಿಂದಾಗಿ ಅಂತ ಹೇಳಿ. ಆದರೂ ಅಭಿಮಾನಿಗಳು ತಮ್ಮ ಲಿಮಿಟ್ನಲ್ಲಿ ಒಂದಷ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹೊಸಕೋಟೆಯಲ್ಲಿ ಬ್ಯಾನರ್ ಹಾಕಿದ ಅಭಿಮಾನಿಗಳಿಗೆ ಶಾಕ್ ಎದುರಾಗಿತ್ತು. ಬ್ಯಾನರ್ ಅನ್ನ ಕಿತ್ತು ಬಿಸಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಇದನ್ನು ಹೊರತುಪಡಿಸಿ ಕುಟುಂಬಸ್ಥರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ರ ಹುಟ್ಟುಹಬ್ಬದ ಸಂಭ್ರಮ 48ನೇ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ ದರ್ಶನ್. ಅಭಿಮಾನಿಗಳು ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪತಿ ಜೊತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅನೇಕ ದೇಗುಲಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ಗೆ ಇವತ್ತು 48ನೇ ಹುಟ್ಟುಹಬ್ಬ. ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಬಂದ ನಂತರದಲ್ಲಿ ಇದೀಗ ಕೊಂಚ ನಿರಾಳರಾಗಿದ್ದಾರೆ. ಒಂದೊಂದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫಂಕ್ಷನ್ಗಳಿಗೆ ಹೋಗೋದು, ಸಿನಿಮಾ ಚಟುವಟಿಕೆಗಳಲ್ಲಿ ಹಂತ ಹಂತವಾಗಿ ಭಾಗಿಯಾಗೋದು. ಅಭಿಮಾನಿಗಳಿಗೆ ಮುಂಚೆನೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡ್ತಿಲ್ಲ ಆರೋಗ್ಯ ಕಾರಣದಿಂದಾಗಿ ಅಂತ ಹೇಳಿ. ಆದರೂ ಅಭಿಮಾನಿಗಳು ತಮ್ಮ ಲಿಮಿಟ್ನಲ್ಲಿ ಒಂದಷ್ಟು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹೊಸಕೋಟೆಯಲ್ಲಿ ಬ್ಯಾನರ್ ಹಾಕಿದ ಅಭಿಮಾನಿಗಳಿಗೆ ಶಾಕ್ ಎದುರಾಗಿತ್ತು. ಬ್ಯಾನರ್ ಅನ್ನ ಕಿತ್ತು ಬಿಸಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಇದನ್ನು ಹೊರತುಪಡಿಸಿ ಕುಟುಂಬಸ್ಥರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ರ ಹುಟ್ಟುಹಬ್ಬದ ಸಂಭ್ರಮ 48ನೇ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ ದರ್ಶನ್. ಅಭಿಮಾನಿಗಳು ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪತಿ ಜೊತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅನೇಕ ದೇಗುಲಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ಗೆ ಇವತ್ತು 48ನೇ ಹುಟ್ಟುಹಬ್ಬ. ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಬಂದ ನಂತರದಲ್ಲಿ ಇದೀಗ ಕೊಂಚ ನಿರಾಳರಾಗಿದ್ದಾರೆ. ಒಂದೊಂದೇ
ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫಂಕ್ಷನ್ಗಳಿಗೆ ಹೋಗೋದು, ಸಿನಿಮಾ ಚಟುವಟಿಕೆಗಳಲ್ಲಿ ಹಂತ ಹಂತವಾಗಿ ಭಾಗಿಯಾಗೋದು. ಅಭಿಮಾನಿಗಳಿಗೆ ಮುಂಚೆನೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡ್ತಿಲ್ಲ ಆರೋಗ್ಯ ಕಾರಣದಿಂದಾಗಿ ಅಂತ ಹೇಳಿ. ಆದರೂ ಅಭಿಮಾನಿಗಳು ತಮ್ಮ ಲಿಮಿಟ್ನಲ್ಲಿ ಒಂದಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹೊಸಕೋಟೆಯಲ್ಲಿ ಬ್ಯಾನರ್ ಹಾಕಿದ ಅಭಿಮಾನಿಗಳಿಗೆ ಶಾಕ್ ಎದುರಾಗಿತ್ತು. ಬ್ಯಾನರ್ ಅನ್ನು ಕಿತ್ತು ಬಿಸಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಇದನ್ನು ಹೊರತುಪಡಿಸಿ ಕುಟುಂಬಸ್ಥರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ರ ಹುಟ್ಟುಹಬ್ಬದ ಸಂಭ್ರಮ, 48ನೇ ಬರ್ಡೇ ಸಂಭ್ರಮದಲ್ಲಿದ್ದಾರೆ ದರ್ಶನ್. ಅಭಿಮಾನಿಗಳು ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪತಿ ಜೊತೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅನೇಕ ದೇಗುಲಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ಗೆ ಇವತ್ತು 48ನೇ ಹುಟ್ಟುಹಬ್ಬ. ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಬಂದ ನಂತರದಲ್ಲಿ ಇದೀಗ ಕೊಂಚ ನಿರಾಳರಾಗಿದ್ದಾರೆ. ಒಂದೊಂದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫಂಕ್ಷನ್ಗಳಿಗೆ ಹೋಗೋದು, ಸಿನಿಮಾ ಚಟುವಟಿಕೆಗಳಲ್ಲಿ ಹಂತ ಹಂತವಾಗಿ ಭಾಗಿಯಾಗೋದು. ಅಭಿಮಾನಿಗಳಿಗೆ ಮುಂಚೆನೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡ್ತಿಲ್ಲ ಆರೋಗ್ಯ ಕಾರಣದಿಂದಾಗಿ ಅಂತ ಹೇಳಿ. ಆದರೂ ಅಭಿಮಾನಿಗಳು ತಮ್ಮ ಲಿಮಿಟ್ನಲ್ಲಿ ಒಂದಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹೊಸಕೋಟೆಯಲ್ಲಿ ಬ್ಯಾನರ್ ಹಾಕಿದ ಅಭಿಮಾನಿಗಳಿಗೆ ಶಾಕ್ ಎದುರಾಗಿತ್ತು. ಬ್ಯಾನರ್ ಅನ್ನು ಕಿತ್ತು ಬಿಸಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಇದನ್ನು ಹೊರತುಪಡಿಸಿ ಕುಟುಂಬಸ್ಥರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ರ ಹುಟ್ಟುಹಬ್ಬದ ಸಂಭ್ರಮ, 48ನೇ ಬರ್ಡೇ ಸಂಭ್ರಮದಲ್ಲಿದ್ದಾರೆ ದರ್ಶನ್. ಅಭಿಮಾನಿಗಳು ಸೆಲೆಬ್ರೇಷನ್ ಕೂಡ ಮಾಡ್ತಿದ್ದಾರೆ. ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಪತಿ ಜೊತೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅನೇಕ ದೇಗುಲಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ನಟ ದರ್ಶನ್ಗೆ ಇವತ್ತು 48ನೇ ಹುಟ್ಟುಹಬ್ಬ. ಕೊಲೆ ಪ್ರಕರಣದಲ್ಲಿ ಜೈಲುವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಬಂದ ನಂತರದಲ್ಲಿ ಇದೀಗ ಕೊಂಚ ನಿರಾಳರಾಗಿದ್ದಾರೆ. ಒಂದೊಂದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫಂಕ್ಷನ್ಗಳಿಗೆ ಹೋಗೋದು, ಸಿನಿಮಾ ಚಟುವಟಿಕೆಗಳಲ್ಲಿ ಹಂತ ಹಂತವಾಗಿ ಭಾಗಿಯಾಗೋದು. ಅಭಿಮಾನಿಗಳಿಗೆ ಮುಂಚೆನೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ರು, ಸೆಲೆಬ್ರೇಷನ್ ಮಾಡ್ತಿಲ್ಲ ಆರೋಗ್ಯ ಕಾರಣದಿಂದಾಗಿ ಅಂತ ಹೇಳಿ. ಆದರೂ ಅಭಿಮಾನಿಗಳು ತಮ್ಮ ಲಿಮಿಟ್ನಲ್ಲಿ ಒಂದಷ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹೊಸಕೋಟೆಯಲ್ಲಿ ಬ್ಯಾನರ್ ಹಾಕಿದ ಅಭಿಮಾನಿಗಳಿಗೆ ಶಾಕ್ ಎದುರಾಗಿತ್ತು. ಬ್ಯಾನರ್ ಅನ್ನು ಕಿತ್ತು ಬಿಸಾಕಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಇದನ್ನು ಹೊರತುಪಡಿಸಿ ಕುಟುಂಬಸ್ಥರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ದರ್ಶನ್.